ಚೆಕ್ ಚೆಕ್ ಚೆಕ್. ಕಳೆದ 3 ಮಂತಲ್ಲ, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಖರ್ಚು ಮಾಡಿರೋದು. ಕಳೆದ 3 ಮಂತಲ್ಲಿ ನಾನು ಖರ್ಚು ಮಾಡಿರುವಂತಹ ದುಡ್ಡು. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರಿ ಗುರುಗಳೇ, ಶುರು ಮಾಡೋಣ ಹಾಗಿದ್ರೆ. ನನ್ನ ಮಾತೃಭಾಷೆ ಕನ್ನಡ. ಕ್ಷಮೆ ಇರಲಿ. ಜೀವನ ನಡೆಸೋಕೆ ನಮಗೆ ಬೇಕಾಗಿರೋದು ಮನಿ, ಬ್ಯಾಚುಲರ್ ಮನಿ. ಅಕ್ಟೋಬರ್ 2025 ಇಲ್ಲಿ ನನಗೆ ಖರ್ಚಾಗಿರುವಂಥ ದುಡ್ಡು 39,962. ಇದು ನವೆಂಬರ್ ಖರ್ಚು. 32,008 ರೂಪಾಯಿಗಳು. ನಾನು ಕ್ಯೂರಿಯಸ್ ಆಗಿದ್ದು, ಕಳೆದ 3 ಮಂತಲ್ಲ, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಖರ್ಚು ಮಾಡಿರೋದು. ಈ ಒಂದು ಅಮೌಂಟ್ ಏನಿದೆ ಅದು ನನ್ನ ಸ್ಯಾಲ್ರಿಯ 2 ಪಟ್ಟು. ನಾನು 1 ತಿಂಗಳಿಗೆ ಖರ್ಚು ಮಾಡಿದ್ದೀನಿ. ಅದನ್ನು ಇವತ್ತು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ, ಏನು ಎತ್ತ ಅಂತ. ಅದರಿಂದ ನಿಮಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ನೀವು ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ನಿಮ್ಮ ಫೈನಾನ್ಷಿಯಲ್ ಎಷ್ಟಿದೆ, ನಿಮ್ಮ ಸ್ಯಾಲ್ರಿ ಎಷ್ಟಿದೆ, ನಿಮ್ಮ ಹೇಗೆ ಜೀವನ ಮಾಡ್ಬೋದು, ಏನು ಎತ್ತ ಅಂತ. ನನ್ನ ಪರ್ಸ್ನಲ್ ಖರ್ಚು ಕೂಡ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಡಿಸೆಂಬರ್ ಮಂತ್ 2025 ಬಿಕಾಸ್ ಇಲ್ಲಿ ನೋಡಿ. ಸೊ ಡಿಸೆಂಬರ್ ಬಂದು 45,619. ಸೀರಿಯಸ್ಲಿ ಇದೊಂದು ನಂಬರ. ಒಬ್ಬ ಬ್ಯಾಚುಲರ್ ಆಗಿ ಏನೋ 15-20 ಸಾವಿರ ರೂಪಾಯಿ ದುಡಿತಾ ಇರೋಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಖರ್ಚು ಮಾಡೋಕ್ಕೆ ಸಾಧ್ಯನಾ? ನಾನು ಕೂಡ ಯೂಟ್ಯೂಬ್ ನೋಡ್ತಾ ಇದ್ದೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮತ್ತು ಅದು ಇದು ಅಂತ. ಬಟ್ ಬ್ಯಾಚುಲರ್ಸ್ದು ಕೂಡ ತುಂಬ ಜನರದ್ದು ನೋಡಿದ್ದೀನಿ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಒಂದು ಕಡೆ ಕುತ್ಕೊಂಡ್ಬಿಟ್ಟು ನೀಟಾಗಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವ್ರ ಪ್ಲ್ಯಾನ್ ತಕ್ಕಂಗೆ ಇಲ್ಲಿ ಇರೋದೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಒಬ್ಬ ಬ್ಯಾಚುಲರ್ದು ಎಷ್ಟು ಖರ್ಚಿದೆ, ಏನಿದೆ ಅಂತ ಹೇಳ್ಬಿಟ್ಟು ನೀವು ಒಬ್ಬ ಬ್ಯಾಚುಲರಿಗೆ ಕೇಳಿದ್ರೇ ಚೆನ್ನಾಗಿ ಅನಿಸುತ್ತೆ. ನನಗೆ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈ ಒಂದು ವಿಡಿಯೋ ಫುಲ್ ನೋಡಿದರೆ ಅಟ್ಲೀಸ್ಟ್ 1 ತಿಂಗಳದಾದರೂ ನಿಮಗೆ ಬಜೆಟ್ ಪ್ಲ್ಯಾನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಅಂತೂ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಸೊ ಇದರಲ್ಲಿ 45,619 ರೂಪಾಯಲ್ಲಿ ಕಳೆದ 2 ಮಂತಿಂದ ಬಿಟ್ಬಿಡೋಣ ಆಯಿತಾ? ಕಳೆದ 2 ಮಂತಿಂದ ಬೇಕಾದ್ರೆ ಕ್ಯಾಲ್ಕುಲೇಷನಿಗೆ ತಗೊಳ್ಳೋಣ. ಕ್ಯಾಲ್ಕುಲೇಷನಿಗೆ ತಗೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ 3 ತಿಂಗಳಲ್ಲಿ ಸೀರಿಯಸ್ಲಿ ಇದ್ರ ಡಬಲ್ಲು ನನ್ನ CTC ಇದೆ. 1,20,000 ಆಲ್ಮೋಸ್ಟ್. ಇನ್ನೊಂದು 3,000 ನ್ಯೂ ಇಯರಿಗೆ ಖರ್ಚು ಮಾಡಿದ್ದಂತೂ ಹಾಕಿರಲ್ಲ ನಾನಿಲ್ಲಿ. ನ್ಯೂ ಇಯರಿಗೆ 3,000 ಹಾಕಿದ್ರು ಉಡಾಯಿಸಿದ್ರು ಶಿವ, ಅದು ಕೂಡ ಹೋಯ್ತು. ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಏನಂತಂದರೆ ಯಾರೋ ಒಬ್ಬರು ಹಿಂದಿಲಿ ಥಿಂಕ್ಸು ಅವರು ಏನು ಮಾಡಿದ್ದಾರೆ ಅಂತಂದರೆ 15,000 ಪ್ಲ್ಯಾನು ಮಂತ್ಲಿ ತನಕ 15,000 ಅಂತ ಹೇಳಿ ವಿಡಿಯೋ ಮಾಡ್ತಾರೆ. 20,000 ಮಂತ್ಲಿ ತನಕ ಚಲೋ ಪ್ಲ್ಯಾನ್ ಕರುತ್ತೆ. ರೆಂಟ್ 4,000 ಅದು ಏನೇನೋ ಹೇಳ್ತಾರೆ. ಶಿವನೇ, ಅದು ಯಾವುದು ರಿಯಲ್ ಅಲ್ಲ. ಅವ್ರು ಅನುಭವಿಸಿರಲ್ಲ ಅದನ್ನೆಲ್ಲ. ಅವರು ಅನಾಲಿಸಿಸ್ ಮಾಡಿರ್ಬೋದೇನೋ, ಹಲವಾರು ಬ್ಯಾಚುಲರ್ಸ್ಗಳದ್ದು ಎಷ್ಟೆಷ್ಟು ಆಗ್ಬೋದು, ಏನು ಎತ್ತಂತೆಲ್ಲ ಕೇಳ್ಕೊಂಡಿರ್ಬೋದೇನೋ. ಬಟ್ ಅನುಭವಿಸಿರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅನುಭವಿಸಿರಲ್ಲ. ನಾನು ಅನುಭವಿಸಿದ್ದೀನಿ. ನಾನು ಅನುಭವನ ಹೇಳ್ತಾ ಇದ್ದೀನಿ. 1 ಮಂತಿನ ಅನುಭವ ನಾನು ನೀಟಾಗಿ ಶೇರ್ ಮಾಡ್ತೀನಿ. ಓಕೆ, ಇದನ್ನು ನಾವು ಸೈಡಿಗೆ ಇಟ್ಟರೆ ನನ್ನ ರೂಮಿಗೆ ನನ್ನ ಕಾಂಟ್ರಿ ಎಷ್ಟಿದೆ ಈ ಮಂತು ಅಂತ ನೋಡೋಣ. ಅದನ್ನು ನೋಡಿದರೆ ಒಂದು ಸ್ವಲ್ಪ ಸಮಾಧಾನ ಕೂಡ ಆಗ್ಬೋದು. 13,242 ನನ್ನ ರೂಮಿನ ಕಾಂಟ್ರಿ. ಈ ಮಂತ್ ನನ್ನ ರೂಮಿಗೆ ನಾನು ಹಾಕಿರೋದು 13,242 ರೂಪಾಯಿಗಳು. ಅಂದರೆ ಇದರಲ್ಲಿ ನನ್ನ ಕಾಂಟ್ರಿ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ /6 ಮಾಡಬೇಕು. ಬಿಕಾಸ್ ವಿ ಆರ್ 6 ಮೆಂಬರ್ಸ್, ರೈಟ್? 6 ಅಂತ ಮಾಡಿದ್ರೆ /6 ಅಂತ ಮಾಡಿದ್ರೆ 2,200 ರೂಪಾಯಿ. 2,200 ರೂಪೀಸ್
45,000 ಏನು ತೋರಿಸ್ತು, ಇಲ್ಲಿ ನೋಡಿದರೆ 2,200 ರೂಪಾಯಿ ಹಾಕೋನೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ. ಅದು ಆ್ಯಕ್ಚುಲ್ ಪೇಮೆಂಟ್ ಹಿಸ್ಟ್ರಿ, ಸ್ಪೆಂಟ್ ಹಿಸ್ಟ್ರಿ. ಅದು ನಾನು ಯೂಸ್ ಮಾಡೋದು ಪೇಟಿಎಮ್ ಒಂದೇ. ಅದು ಬಂದಾಗಿಂದ ದುಡ್ಡಿನ ಸ್ಮೆಲ್ಲು ಕೂಡ ನೋಡಿಲ್ಲ ನಾನು. ಆ ಥರ ಆಗಿಬಿಟ್ಟಿದೆ ನನಗೆ. ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಫೀಸ್ ಕಟ್ಟಾಗಿದೆ, 4,200 ರುಪೀಸ್. ಸೊ ನಾನು 4,200 ರುಪೀಸನ್ನು ಕಟ್ಟಿದೆ. ಬಟ್ ನನ್ನ ಫ್ರೆಂಡ್ಸ್ದು ಇನ್ನೂ 3 ಜನರು ಎಕ್ಸ್ಟ್ರಾ ದುಡ್ಡು ನಾನೇ ಕಟ್ಟಿದ್ದೀನಿ, ಅದು ಅಲ್ಲಿ ಸ್ಪೆಂಟ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡೋಣ. ಲಾಸ್ಟಿಗೆ ಒಂದು ಅಮೌಂಟ್ ಬರುತ್ತೆ, ಅಮೌಂಟ್ನ ನಾನು ಮೈನಸ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. 4,200 ಇಂಟು 4 ಅಂತ ಮಾಡಿದ್ರೆ 16,800 ಇಲ್ಲಿ ಖರ್ಚಾಗಿದೆ. 13,242 ರುಪೀಸ್ ರೂಮ್ ಕಾಂಟ್ರಿಗೆ ಖರ್ಚಾಗಿದೆ. 16,800 ರುಪೀಸ್ ಹೈಯರ್ ಸ್ಟಡೀಸಿಗಂತ ಖರ್ಚಾಗಿದೆ, 4 ಜನರದ್ದು, ರೂಮಿಂದು 6 ಜನರದ್ದು. ನೆಕ್ಸ್ಟ್ ಮತ್ತೆ ಆ್ಯಡ್ ಮಾಡೋಣ, 45,000 ಬರಬೇಕಷ್ಟೇ. ಅದು ಮಿಕ್ಕಿದ್ದು ಏನು ಉಳಿಯುತ್ತೋ, 45,000 ಆಗದಿರೋ ಅಂಥದ್ದು ಏನು ಉಳಿಯುತ್ತೋ, ನಾನು ಮೇಜರ್ ಖರ್ಚನ್ನೆಲ್ಲ ಇದರಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ. ಸೊ ಮೇಜರ್ ಖರ್ಚನ್ನೆಲ್ಲ ಇದನ್ನು ಮೈನಸ್ ಮಾಡಿದಾಗ ಆಬ್ವಿಯಸ್ಲಿ ನನ್ನ ಪಾಲ್ತು ಅಂದರೆ ವೇಸ್ಟ್ ಅಥವಾ ನನ್ನ ನೀಡೆಂಟಿಗೆ, ನನ್ನ ಪರ್ಸ್ನಲ್ ನೀಡೆಂಟಿಗೆ ಏನೇನು ಬೇಕಾಯಿತು, ಅದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದೊಂದು ಪಾಯಿಂಟ್ ಸಿಗುತ್ತೆ, ಆ ಒಂದು ಅಮೌಂಟ್ ಸಿಗುತ್ತೆ. ಆ ಅಮೌಂಟಿಗೋಸ್ಕರ ವೆಯ್ಟ್ ಮಾಡಿ. ನೆಕ್ಸ್ಟ್ ನನ್ನ EMI ಎಷ್ಟು ಹೋಗುತ್ತೆ? 6,500 ರುಪೀಸ್ ನನ್ನ EMI ಹೋಗುತ್ತೆ ಪ್ರತಿ ತಿಂಗಳು. 36,542 ರುಪೀಸ್, 36,542 ರೂಪಾಯಿಗಳು. ನನ್ನ ಮಂತ್ಲಿ ಮ್ಯಾಂಡೇಟರಿ ಖರ್ಚು ಏನೇನಿದೆ ಅದನ್ನೆಲ್ಲದನ್ನು ಮೈನಸ್ ಮಾಡಿ ನನಗೆ ಲಾಸ್ಟಿಗೆ ಉಳಿಯುವಂಥ ಅಮೌಂಟ್ ಏನಿದೆ 7,372 ರೂಪಾಯಿ ನನ್ನ ಪರ್ಸ್ನಲ್ ಖರ್ಚು. ಸೊ ಇದನ್ನು ಡಿವೈಡೆಡ್ ಬೈ 30 ಮಾಡಿದ್ರೆ ಒಂದು ದಿನಕ್ಕೆ 245 ರೂಪಾಯಿಗಳು, 246 ರುಪೀಸ್ ಪರ್ ಡೇ ನಾನು ಎವ್ರಿ ಡೇ ಖರ್ಚು ಮಾಡ್ತಾ ಬಂದಂಗೆ ಇದರಲ್ಲಿ ಲೆಕ್ಕ. ನನ್ನ ಲೈಫ್ ಸ್ಟೈಲ್ ದಿನಕ್ಕೆ 245 ರೂಪಾಯಿಗಳು ನಾನು ಖರ್ಚು ಮಾಡಲೇಬೇಕು. ಸೊ 7,000 ರುಪೀಸ್ ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್, ಬಿಕಾಸ್ ಇದು ಕೆಲವೊಬ್ರದ್ದು ಸ್ಯಾಲ್ರಿ, ಇದು ಕೆಲವೊಬ್ರದ್ದು ಸೇವಿಂಗ್ಸ್. ನೀವು ನಂತರ ಖರ್ಚು ಮಾಡೋದಕ್ಕೆ ಹೋಗ್ಬಿಡ್ರಿ ಅಂತ ಅಲ್ಲ, ನಿಮ್ಮ ಸ್ಯಾಲ್ರಿ ನೋಡ್ಕೊಳ್ಳಿ. ಸೊ ನನ್ನ ಸ್ಯಾಲ್ರಿ ಇವಾಗ ಅಪ್ರಾಕ್ಸಿಮೇಟ್ ಒಂದು 20,000 ಅಂತಲೇ ಇಟ್ಕೊಂಡ್ರು ಕೂಡ, ಸೊ 35% ಆಫ್ ಮೈ ಸ್ಯಾಲ್ರಿ, ಸೊ 35% ಏನಿದೆ ಅದನ್ನು ಖರ್ಚು ಮಾಡೋದು ನನ್ನ ಸ್ಯಾಲ್ರಿಲಿ, ದಟ್ಸ್ ನಾಟ್ ವರ್ತ್. ಬಿಕಾಸ್ ನಾನೀಗ ಹೈಯರ್ ಎಜುಕೇಷನ್ ಕೂಡ ಮಾಡ್ತಾಯಿದ್ದೀನಿ. ಈ ಇಯರ್ ತುಂಬ ಖರ್ಚಿದೆ, ಇನ್ನು ಸೇವಿಂಗ್ಸ್ ಕೂಡ ತುಂಬ ಮಾಡಬೇಕು. ಇನ್ನು ಒಂದು ಚೆನ್ನಾಗಿರೋ ಕ್ಯಾಮ್ರಾ ಕೂಡ ತಗೋಬೇಕು, ಸೆಟಪ್ ಮಾಡ್ಕೋಬೇಕಾಯ್ತಾ. ನಾನೀಗ ವಿಡಿಯೋ ಮಾಡ್ತಾ ಇರೋವಂಥದ್ದು ಏನೋ ಜುಗಾಡ್ ಮಾಡ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೇನೋ ಬಕೆಟ್ ಅಂತೆ, ಬಕೆಟ್ ಮೇಲ್ಗಡೆ ಇದೇನೋ ಇಟ್ಟು ಸಮಥಿಂಗ್ ಏನೇನೋ ಮಾಡ್ತಾಯಿದ್ದೀನಿ. ಈ ಇಯರ್ ಕೂಡ ತುಂಬ ಖರ್ಚಿದೆ, ಸಿರ್ಸಿ ಜಾತ್ರೆ ಕೂಡ ಬರುತ್ತೆ. ಸೊ ಒಂದು ಕ್ಯಾಮ್ರಾ ಕೂಡ ತೊಗೋಬೇಕು ಅಂತ ಮನಸ್ಸಲ್ಲಿದೆ. ಕ್ಯಾಮ್ರಾ ತೊಗೊಳಕ್ಕಾಗಲಿಲ್ಲ ಅಂದರೂ ಒಂದು ಐಫೋನ್ ತೊಗೋಬೇಕಂತಾದರೂ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್. ಖರ್ಚುಗಳು ನೀವು ಹೇಗೆ ಅಂದರೆ ನನ್ನ ವೀಡಿಯೋಸ್ಗಳನ್ನು ನೀವು ನೋಡ್ತಾ ಬಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ. ಒಂದು ಮೆಟ್ರೋ ಸಿಟಿಲಾಗಿರ್ಬೋದು, ಯಾವುದಾದ್ರೂ ಒಂದು ಸಿಟಿಲಾಗಿರ್ಬೋದು, ಬಜೆಟ್ನ ಹೇಗೆ ಪ್ಲ್ಯಾನ್ ಮಾಡ್ತಾರೆ ಇವರು ಮತ್ತು ನೀವು ಹೇಗೆ ಉಳಿಬೋದು ಅಂತ. ಆ ಐಡಿಯಾನ ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಸಜೆಷನ್ ಅಂತಾದರೂ ತೊಗೊಂಡು ಒಂದು ಮೈಂಡಲ್ಲಿ ಸೈಡಿಗೆ ಎತ್ತಿಟ್ಕೊಂಡಿರಿ. ನೀವು ಮೇ ಬಿ ಕಡಿಮೆ ಖರ್ಚು ಮಾಡ್ಬೋದು, ಇನ್ನೂ ಜಾಸ್ತಿನೂ ಕೂಡ ಖರ್ಚು ಮಾಡ್ಬೋದು. ನಿಮ್ಮ ಸ್ಯಾಲ್ರಿ ನನಗಿಂತ ಕಡಿಮೆನೂ ಇರ್ಬೋದು ಅಥವಾ ನನಗಿಂತ ದುಪ್ಪಟ್ಟು ಜಾಸ್ತಿನೂ ಇರ್ಬೋದು. ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ನಾನು 35% ಖರ್ಚು ಮಾಡಿದ್ದೀನಿ, ನೀವೆಷ್ಟು ಖರ್ಚು ಮಾಡಿದ್ದೀರಾ ಅಥವಾ ಮೇಜರ್ ಏನೇನು ಖರ್ಚು ಮಾಡಿದ್ದೀರಾ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ. ಅದು ವರ್ತಾ ಅಥವಾ ಇಲ್ಲ ಅಂತಲೂ ಕೂಡ ಮೆನ್ಷನ್ ಮಾಡಿ. ಬಿಕಾಸ್
ಹಲವಾರು ಜನ ಬ್ಯಾಚುಲರ್ ಲೈಫಿಗೆ ಬರಬೇಕು ಅಂತಂದರೆ ನಾವು ಈ ಥರ ಕಾರ್ಪೊರೇಟ್ ಲೈಫಿಗೆ ಬಂದು ಈ ಥರ ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಮೆಟ್ರೋ ಸಿಟಿಗಳಲ್ಲಿ ಆಗಿರ್ಬೋದು ಜೀವನ ಮಾಡೋದನ್ನು ಹೇಗೆ ಅಂತ ನೋಡ್ತಾ ಇರ್ತಾರೆ. ನೀವು ನಿಮ್ಮ ಒಂದು ಖರ್ಚನ್ನು ಅಥವಾ ಅದು ವರ್ತ್ ಇದೆಯೋ ಇಲ್ಲ ಅಂತ ನೀವೇನಾದರೂ ಮೆನ್ಷನ್ ಮಾಡಿ ಹಾಕಿದರೆ ದಟ್ ವಿಲ್ ಹೆಲ್ಪ್ ಎವ್ರಿಬಡಿ ಅಷ್ಟೇ. ಸೊ ಇದು ಮಾತಾಡ್ಸಿದ್ದೀನಿ ನಿಮ್ಮನ್ನು ಒಂದೊಳ್ಳೆ ಬಜೆಟ್ ಪ್ಲ್ಯಾನಿಂಗ್ ವಿಚಾರದಲ್ಲಿ, ಬಜೆಟ್ ಪ್ಲ್ಯಾನಿಂಗ್ ಅಲ್ಲ, ಬಜೆಟ್ ಪ್ಲ್ಯಾನ್ ವರ್ಸಸ್ ಆ್ಯಕ್ಚುಲ್ ವಿಚಾರದಲ್ಲಿ. ಸೊ ಮರಳಿ ಮತ್ತೆ ಮಾತಾಡಿಸ್ತೀನಿ ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟಾಟಾ.